ಓಕೆ ಸರ್, ತಮ್ಮ ಒಂಚೂರು ತಮ್ಮ ಪರಿಚಯ ಇಂಟ್ರೊಡಕ್ಷನ್. Morning everyone. I am Dr. Anil Kumar, Principal of Honeywell International School. It follows CBSE curriculum and it is established during the year 2016-17. Almost 8 years completed now. This is the 9th academic year and it is following a CBSE curriculum. Thank you. Yes, thank you sir, thank you. ವೆರಿ ನೈಸ್ ಕಲೆಕ್ಷನ್ ಇದೆ ರೀ ಸರ್ ನಿಮ್ಮದು. ಸೊ ನೈಸ್. Great achievement, sir. Yes.
ಕಮಾನ್ ಈಗ ನೋಡೋಣ ಬನ್ನಿ, ಅದನ್ನ ಮತ್ತೊಂದು ಸಲ ವಿಚಾರ ಮಾಡೋಣ. ಚಾನಲ್ ಇದೆ ಅಂಕುಶ್ ದುರ್ಗಿ, ಫೇಸ್ಬುಕ್ ಅಂಕುಶ್ ದುರ್ಗಿ, ಇನ್ಸ್ಟಾಗ್ರಾಮ್ ಅಂಕುಶ್ ದುರ್ಗಿ. ಓಕೆ, ಲೆಟ್ ಅಸ್ see how the tables are created by the help of Vedic math. ಟೈಮ್ ಸೆಟ್ ಮಾಡ್ಕೊಳ್ಳಿ, ಸ್ಟಾಪ್ ಅಂದಾಗ ಟೈಮ್ ನೋಡಿ. ವಿದಿನ್ 2 minutes you will say I can cover tables up to 100. Come on, are you ready? ಇಲ್ಲೇ ನೋಡ್ಬೇಕೆಲ್ಲರೂ, ಟೈಮ್ ಸೆಟ್ ಮಾಡ್ಕೊಳ್ಳಿ. ಓಕೆ, ಸೆಟ್ ಯುವರ್ ಟೈಮ್. ಕಮ್ ಆನ್, ಸ್ಟಾರ್ಟ್. 52. We are creating table for 52, but here we are taking separately, and here we are making table of 52 jointly. First technique, Vedic. First write on the table for 5, means for the first digit, again for the second digit. Is it clear? Next, second technique. If we have 2 digits, then from second table, last one line of digit should be taken directly. 2 digits, 1 line. 2 digits, 1 line. That is 2, 4, 6, 8, 0. Again the same. 2, 4, 6, 8, 0. That should be taken directly. Is it clear? Here we have taken. Next technique. The front line digits of the second table should be added in the first table. 5, there is no digit. 5 as it is. 10, 15, 20. But here 25 plus 1, 26, 31, 36, 41, 46, 52. Now we have the table of 52. Is it clear? In the same way, can you create table of 54, 56? Please don't write down. 56, 86, 94, 99. Okay, now you can create table up to 100. Am I right? Please check your time. Less than 2 minutes. How much? 1 minute? Yes. Actually, it takes only 1 minute. But I give range of 2 minutes. Understand? Yes. This is the power of Vedic. This is the power of Vedic math. ಎಂದಾದರೂ ಇದನ್ನು ಮರಿತೀರಾ? ಇದು ಈ ಟೆಕ್ನಿಕ್. Are you going to forget this technique? Good. Is there any need of making by hand here? No. This is the power of Vedic math. ಎಲ್ಲ ಸ್ಟಡಿ ಹೀಗೆ ಇದೆ. ಯಾವುದನ್ನು ಬಹ್ಯಾಟ್ ಮಾಡಬೇಡಿ. ನಿಮಗೆ ನಂಬಲಿಕ್ಕೆ ಆಗಲಿಕ್ಕಿಲ್ಲ, ನನ್ನ ಮಕ್ಕಳು 10th, PUC, BSc, MSc ಎಲ್ಲವೂ ಟಾಪ್ ರ್ಯಾಂಕ್ಸ್ ಇದೆ. ಎಲ್ಲ ಪೇಪರ್ಸ್ ಇಡೀ ನಮ್ಮ ಫ್ಯಾಮಿಲಿಯಲ್ಲಿ 30, 40, 45 ಮಿನಿಟ್ಸ್ನಲ್ಲಿ ಪೇಪರ್ ಸ್ಕೋರ್ ಮಾಡ್ತಾರೆ. BSc ಫೈನಲ್ ಸೆಮ್ ನಮ್ಮ ಎರಡನೇ ಮಗಳು ಅಮೃತ ಓನ್ಲಿ ವಿತ್ ಫುಲ್ ಮಾರ್ಕ್ಸ್ ಕೆಮಿಸ್ಟ್ರಿ ಪೇಪರ್ BSc ಫೈನಲ್ ಸೆಮ್ 17 ಮಿನಿಟ್ಸ್ನಲ್ಲಿ ಬಿಡಿಸಿದ್ದಾರೆ. 17 ಮಿನಿಟ್ಸ್. Another Nikita ದೊಡ್ಡವಳು 21 ಮಿನಿಟ್ಸ್ನಲ್ಲಿ ಬಿಡಿಸಿದ್ದಾರೆ. ಇವಾಗ ಕೆಮಿಸ್ಟ್ರಿನಲ್ಲಿ ಸೈಂಟಿಸ್ಟ್ ಆಗ್ತಾ ಇದೆ. ಹಾಗೆ ಉಳಿದೆಲ್ಲ ಸಬ್ಜೆಕ್ಟ್ನಲ್ಲಿ ಇದ್ದಾರೆ. ಅದರಲ್ಲಿ ಹೆಚ್ಚು ಇದರಲ್ಲಿ ಕಡಿಮೆ ಅಂತ ಅಲ್ಲ, ಇನ್ನೂ 5-6 ಸಬ್ಜೆಕ್ಟ್ ಅದಾವೆ. ಯಾಕೆ ಹೆದರ್ಬೇಕು? ಬಹಳ ಕಡಿಮೆ ಇವೆ. ನನ್ನ ಲೆಕ್ಕಲೆ 200 ಸಬ್ಜೆಕ್ಟ್ಸ್ ಬೇಕು. ನೋಡಿ, ಮ್ಯಾಥ್ಸ್ನಿಂದ ಬ್ರೈನ್ ಕಾನ್ಸಂಟ್ರೇಟ್ ಆಗ್ತದೆ, ಇದು ಬ್ರೈನ್ ಆಕ್ಟಿವ್ ಆಗ್ತದೆ.
ಡ್ರಾಯಿಂಗಿಂದ ಬ್ರೈನ್ ಕಾನ್ಸಂಟ್ರೇಟ್ ಆಗ್ತದೆ. ನೀವು ಒಂದು ಡ್ರಾಯಿಂಗ್ ತೆಗಿಲಿಕ್ಕೆ ಸ್ಟಾರ್ಟ್ ಮಾಡಿ, ನಿಮ್ಮನ್ನೇ ಮರೆತು ಬಿಡ್ತೀರಿ, ಜಗತ್ತನ್ನೇ ಮರೆತು ಬಿಡ್ತೀರಿ. ಅದಕ್ಕೆ ನಮ್ಮ ಹಿರಿಯರು ಹೇಳ್ತಾರೆ, ನಾವು ಸ್ಟಡಿ ಮಾಡೋ ಮುಂದೆ ಜಗತ್ತನ್ನು ಮರ್ತಿರ್ಬೇಕು, ನಮ್ಮನ್ನು ಮರ್ತಿರ್ಬೇಕು. ಹಾಗೆ ಆಕ್ಟಿವಿಟೀಸಲ್ಲಿ ನಾವು ಸೇರಿರ್ಬೇಕು. ಅದು ಕೊಡ್ತದ ಇದು ವೇದಿಕ್ನೆಸ್. ಹಾಗೆ ಡ್ರಾಯಿಂಗ್ ಕೊಡ್ತದ. ನೀವು ಹಿಸ್ಟ್ರಿ ಚೆನ್ನಾಗಿ ಅರ್ಥ ಮಾಡ್ಕೋದವ ಜೀವನದಲ್ಲಿ ಸೋಲುವುದೇ ಇಲ್ಲ. ಹಿಸ್ಟ್ರಿ ಹೇಳ್ತದ ನಾವು ಎಲ್ಲೆಲ್ಲಿ ಮಿಸ್ಟೇಕ್ ಮಾಡೀವಿ, ಎಲ್ಲೆಲ್ಲಿ ಸೋತೀವಿ, ಎಲ್ಲೆಲ್ಲಿ ಗೆದ್ದೀವಿ, ಯಾಕೆ ಸೋತೀವಿ, ಯಾಕೆ ಗೆದ್ದೀವಿ, ಇದನ್ನು ಸ್ಟಡಿ ಮಾಡಿದರೆ ಯಾರು ಜೀವನದಲ್ಲಿ ಸೋಲುವುದಿಲ್ಲ. ಇದು ಹಿಸ್ಟ್ರಿ. ನಮ್ಮ ಸ್ಟೂಡೆಂಟ್ಸ್ದಲ್ಲಿ ಬಹಳ ಸ್ಟೂಡೆಂಟ್ಸ್ ಒಂದು ಸ್ಟೈಲ್ದಲ್ಲಿ ಹೇಳ್ತಾರೆ, ನನಗೆ ಹಿಸ್ಟ್ರಿ ಪೀರಿಯಡ್ ಬರ್ತಂದ್ರೆ ನಿದ್ದೆ ಬರ್ತದೆ. ಈಗ ನಿದ್ದೆ ಮಾಡಿದ್ರೆ ಮತ್ತೆ ಹೇಗೆ ಸ್ಟಡಿ ಹೇಗಾಗೋದು? ಅದು ಹಿಸ್ಟ್ರಿ. ಆಮೇಲೆ ಸೈನ್ಸ್ ಸರಿ ತಪ್ಪು ಹೇಳ್ತದ. ಆಮೇಲೆ ಲ್ಯಾಂಗ್ವೇಜಸ್, ಕನ್ನಡ, ಹಿಂದಿ, ಇಂಗ್ಲಿಷ್, ಅಂಡರ್ಸ್ಟ್ಯಾಂಡಿಂಗ್ ಕ್ವಾಲಿಟಿ ಮತ್ತು ಎಕ್ಸ್ಪ್ಲೇನಿಂಗ್ ಕ್ವಾಲಿಟಿ ಇವೆಲ್ಲ ಕೊಡ್ತಾರೆ. ಚೆನ್ನಾಗಿ ಗ್ರಾಮರ್ ಚೆನ್ನಾಗಿರ್ಬೇಕು, ಎಕ್ಸ್ಟ್ರಾ ಆರ್ಡಿನರಿ. ಆಟೋಮೆಟಿಕ್ಲಿ ಕನ್ನಡ ಗ್ರಾಮರ್, ಹಿಂದಿ ಗ್ರಾಮರ್, ಇಂಗ್ಲಿಷ್ ಗ್ರಾಮರ್, ನಿಮಗಿರೋ ಭಾಷೆಗಳ ಲ್ಯಾಂಗ್ವೇಜಸ್ ಎಕ್ಸ್ಟ್ರಾ ಆರ್ಡಿನರಿ ಗ್ರಾಮರ್ ಇರಬೇಕು. ನಾನು ಸ್ವತಃ 30 years ಇಂಗ್ಲಿಷ್ ಗ್ರಾಮರ್ ಸ್ಟಡಿ ಮಾಡಿದೆ. 30 years ಇವಾಗಲೂ ಸ್ಟಡಿ ಮಾಡ್ತಾ ಇದ್ದೇನೆ. ಸ್ಟಡಿ ಮಾಡಲೇಬೇಕು. ಆಗೋಗಿ ನಿಮ್ಗೆ ಆ ಭಾಷೆ ಕ್ವಾಲಿಟಿ ಗೊತ್ತಾಗ್ತದೆ, ಅದರ ಶಕ್ತಿ ಗೊತ್ತಾಗ್ತದೆ. ಎಸ್, ಕಮ್ ಆನ್ ಹಿಯರ್. ನಾವು ಗಿವ್ ಮಿ 1 minute. We can cover tables up to 1000, lakhs and unlimited tables. Come on here. Now I want to create table for 952. 952. Okay. Already we have table of 52. What should I do now? I should write on the table of 9. Is it clear? We are having here 2 digits. We have taken 1 line. 2 digits, 1 line. And front line is added in first table. Here 2 digits, 1 line. Now we have 3 digits. 2 digits, 1 line. 3 digits. Good, smart student. 2 lines should be taken directly, and the front line digits should be added in the table of 9. Then we will get the table of 952. Means we are very near to 1000. Means now you can create tables up to 1000. If there comes another 9, in the same way you can create tables. Okay, anyhow, ಇದನ್ನ ಬರ್ಕೋತು ಕೊಡಬೇಡಿ, ಪ್ರಾಕ್ಟೀಸ್ ಮಾಡಬೇಡಿ, ಏನು ಗೊತ್ತಿಲ್ಲ. ಐಡಿಯಾ ನಿಮ್ಮ ಹತ್ರ ಇರಲಿ. ಈಗ ಇದನ್ನು ಯೂಸ್ ಮಾಡ್ಕೊಂಡು ನಿಮ್ಮ ಮ್ಯಾಥ್ಸ್ ಬಿಡಿಸೋಣ ಬನ್ನಿ. ಮ್ಯಾಥ್ಸ್ ಹೇಗಾಗ್ತದೆ ನೋಡಿ. ಇವಾಗ ನಿಮ್ಮ ಮ್ಯಾಥ್ಸ್ ಇಲ್ಲೇ ಇದೆ. ಜಗತ್ತದ ಮ್ಯಾಥಮೆಟಿಕಲ್ ವರ್ಲ್ಡ್ ಏನದಲ್ಲ ಇದ್ರೊಳಗಿದೆ. ಇದೇ ಟೆಕ್ನಿಕ್ದಲ್ಲಿದೆ. ಬನ್ನಿ ನೋಡೋಣ. Yes, come on. Let us use the Vedic technique to do the multiplication here. See that? Say 74 into 7. What it may be? Sir, ಒಂದು ಇಲ್ಲಿ ಸಮೀಪ ನೋಡ್ರಿ. ಈ ನಂಬರ್ ಅಲ್ಲಿ ಕಾಣುತ್ತಿಲ್ಲ. ಬೋರ್ಡ್ ವರ್ಕ್ ಮಾಡಿದಾಗ ಸಮೀಪ ನೋಡ್ರಿ. Yes, come on. This is the very basic multiplication.
This is useful for all the students, primary, high school, college, YouTube channel for all. 49. Say this is the table of 4 and 7 and this is the table of 7 and 7. Is it clear? We have 2 digits here. What should I do? 2 digits. This is the second table and this is the first table. Split this one. Second table. 2 digits. 1 digit should be taken directly without changing. And what we do now? This should be added. That's 49 plus 2. 51. Okay, this is answer. This is answer. ಈಗ ನಿಮಗೆ ಜಗತ್ತದ ಮಲ್ಟಿಪ್ಲಿಕೇಶನ್ಸ್ ಎಲ್ಲ ಬಯಲೆಕ್ಕ ಬರ್ತವೆ. ನೋಡಿ ಒಂದು ಎಕ್ಸಾಂಪಲ್ ಈಗ ಕೊಡ್ತಾ ಇದ್ದೇನೆ. ಬರಿಬೇಡಿ ಬ್ರೈನಿಗೆ ಕೆಲಸ ಕೊಡಿ. ಎಸ್ ಕಮ್ ಆನ್. ಕ್ಲಿಯರ್ ಆಗಿದೆ ಅಥವಾ ಇನ್ನೊಂದ್ಸಲ ಹೇಳಿ? ಕ್ಲಿಯರ್ ಆಗಿದೆಯಾ? ಕಮ್ ಆನ್. 44 into 4. Yes, 176. Who answered? First, everyone answer. Yes, please. Good name, please. Your good name. Here. Akash. Okay. ಹೆಸರು ಕೂಡ ವೇದದಲ್ಲಿ ಹೆಸರಿದೆ. ಆಕಾಶ, ಪೃಥ್ವಿ, ಕೃಷ್ಣ, ಸರಸ್ವತಿ, ಲಕ್ಷ್ಮಿ. I am Kusha. My brother is Lava. Shankara. So many things are there. In fact, our all names are from Vedic. ನಮ್ಮಲ್ಲಿ ಆ ವೇದಿಕ ಹಿರಿಯರ ಬ್ಲಡ್ ಇದೆ. ಒಂಚೂರು ನೀವು ಅದನ್ನು ಯೂಸ್ ಮಾಡ್ಕೊಳ್ಳಿ, ಆಕ್ಟಿವ್ ಆಗಿ ಎಕ್ಸ್ಟ್ರಾರ್ಡಿನರಿ ಆಗ್ತದೆ. ಯು ವಿಲ್ ಬಿಕಮ್ ಸೂಪರ್ ಥಿಂಕರ್. ಒಂಚೂರು ಅದನ್ನು ಯೂಸ್ ಮಾಡ್ಕೊಳ್ಳಿ. ಎಸ್ ಕಮ್ ಆನ್. ಅನದರ್ ಕ್ವೆಶ್ಚನ್. ಸೇ 44 into 4. 4 4s are 16. 4 4s are 16. We have got here 216. Okay. Split the second. 6 should be taken directly and 1 should be added in the first. 16 plus 1? 1 7, that 6. 176. Come on. Let us try another. 99 into 9. 99 into 9. Just 1 minute. 9 9s are 81. 9 9s are 81. We have 2 81s. Split the second. 1. 8 should be added here. 81 plus 8. 89. 8 9 1. Is it clear? Okay. ಇವಾಗ ನಿಮಗೆ ಜಗತ್ತದ ಮಲ್ಟಿಪ್ಲಿಕೇಶನ್ಸ್ ಎಲ್ಲ ಬಾಯಿಲೆಕ್ಕ ಬರ್ತವೆ. ಆಮೇಲೆ ಸಾಯಂಕಾಲದಲ್ಲಿ ಮನೆಗೆ ಹೋದಾಗ ಫ್ರೀ ಇದ್ದಾಗ ಸಮಯ ನಿಮ್ಗೆ ಬೇಕಷ್ಟು ಸಿಗ್ತದ, ಒಂಚೂರು ಯೋಚನೆ ಮಾಡಿ ಎಲ್ಲ ಮಲ್ಟಿಪ್ಲಿಕೇಶನ್ಸ್ ಬಾಯಿಲೆಕ್ಕ ಬರ್ತವೆ. ಓಕೆ, ಇಲ್ಲಿ ಇನ್ನೊಂದು ಐಡಿಯಾ ಕೊಡ್ತೀನಿ ನೋಡಿ. ಇಲ್ಲಿ 2 ಇದ್ದಾಗ ಒಂದು ಇಲ್ಲಿ ಎತ್ತಿಟ್ಕೊಳ್ಳೋದು, ಒಂದು ಇಲ್ಲಿ ಕೂಡಿಸೋದು. ಇಲ್ಲಿ 3 ಇದ್ದಾಗ ಗುಡ್ 2 ಎತ್ತಿಟ್ಕೊಳ್ಳೋದು, ಒಂದೇ ಕೂಡಿಸೋದು. ಇಲ್ಲಿ 4 ಇದ್ದಾಗ 3 ಡಿಜಿಟ್ಸ್ ಎತ್ತಿಟ್ಕೊಳ್ಳೋದು, ಒಂದೇ ಕೂಡಿಸೋದು. 10 ಇದ್ದಾಗ 9 ಎತ್ತಿಟ್ಕೊಳ್ಳೋದು, ಒಂದೇ ಕೂಡಿಸೋದು. 100 ಇದ್ದಾಗ ವೆರಿ ನೈಸ್ ಸ್ಮಾರ್ಟ್ ಸ್ಟೂಡೆಂಟ್ಸ್. You are great. So you are all are super intelligent. ನಾನು ಸುಮ್ಮನೆ ನಿಮ್ಮ ಮುಂದಿದ್ದ ನೀವು ನನಗೆ ಚೆನ್ನಾಗಿ ಅಂದ್ರಿ ಅಂತ ಹೇಳಿ ನೀವು ಚೆನ್ನಾಗಿ ಅನ್ನತಾನೆ ಅಂತ ಅಲ್ಲ.
ಸಬ್ಜೆಕ್ಟ್ಸ್ ಏನೂ ಅಲ್ಲ, ಇವು ಸಬ್ಜೆಕ್ಟ್ಸ ಈಸಿ ಕವರ್ ಮಾಡ್ಬೋದು. ನಮ್ಮ ಸಮಾಜದಲ್ಲಿ ಏನಾಗಿದೆ ಅಂದರೆ ಯೂನಿಫಾರ್ಮ್ ಮ್ಯಾಥ್ಸ್ ಇಟ್ಟಿದ್ದಾರೆ, ಗ್ರಾಮರ್ ಇಟ್ಟಿದ್ದಾರೆ, 5-6 ಸಬ್ಜೆಕ್ಟ್ ಇಟ್ಟಿದ್ದಾರೆ, ಸ್ಪೋರ್ಟ್ಸ್ ಇಟ್ಟಿದ್ದಾರೆ, ಮತ್ತೇನು ಇಟ್ಟಿದ್ದಾರೆ, ಕ್ರಾಫ್ಟ್ ಇಟ್ಟಿದ್ದಾರೆ, ಮಾರಲ್ ಎಜುಕೇಶನ್ ಇಟ್ಟಿದ್ದಾರೆ. ಏನು ನಮ್ಗೆ ಏನು ಬರ್ಡನ್ ಇಟ್ಟಿದ್ದಾರೆ? ನೋ, ಇವೆಲ್ಲವೂ ಸೇರಿ ನಿಮ್ಮನ್ನು ಸೂಪರ್ ಮಾಡ್ತಾರೆ. ಇನ್ನೂ 2 ಸಬ್ಜೆಕ್ಟ್ ಬೇಕು ನನ್ನ ಲೆಕ್ಕಲೆ, ಹೋಗ್ಲಿ ಇಷ್ಟು ಈಸಿ ಇದೆ ಮಾಡ್ಕೊಡಿ, ಅದಕ್ಕೆ ಟೆಕ್ನಿಕ್ಸ್ ಯೂಸ್ ಮಾಡ್ಕೊಳ್ಳಿ. ಬನ್ನಿ ಇನ್ನೊಂದು ನೋಡೋಣ, ಇನ್ನೊಂದು ಅಡಿಷನ್ ನೋಡೋಣ. ಅಡಿಷನ್ ಒಂದು 10th ಲೆಸನ್, ಒಂದು ಅರ್ಥಮೆಟಿಕ್ ಪ್ರೋಗ್ರೆಷನ್ ಇಸ್ ವಾಟ್ ಡು ಯು ವಾಂಟ್? ಅದು ಇದೆ, ಅದು ಸಿಗುತ್ತೆ. ಒಂದು ಕೆಲಸ ಮಾಡಲಿ, ನಾನು ಶಾರ್ಟ್ ಟೈಮ್ ಇದೆ, ನಿಮ್ಮದು ಕೂಡ ಸಮಯ ಕಡಿಮೆ, ನಮ್ಮದು ಕಡಿಮೆ, ಅದಕ್ಕೆ ನಾನು ಯೂಟ್ಯೂಬ್ ಚಾನಲ್ ಮಾಡಿದ್ದೇನೆ, ಫ್ರೀ ಆಫ್ ಕಾಸ್ಟ್ ಇದೆ. ಇವಾಗಲೇ ಮೋರ್ ದೆನ್ 350 ವಿಡಿಯೋಸ್ ಇವೆ, ಅದರಲ್ಲಿ ಮೋರ್ ದೆನ್ 250 ವಿಡಿಯೋಸ್ ಮ್ಯಾಥ್ಸಲ್ಲಿ ಇವೆ. ಇಲ್ಲಿವರೆಗೆ ಯಾವಿಲ್ಲ, ಇನ್ನೂ ಕೊಡ್ತಾ ಇದ್ದೇವೆ, ಬೇಕಾದಷ್ಟು ನೋಡ್ಕೊಳ್ಳಿ. 7 ವಿಡಿಯೋಸ್ ಬರ್ತಾ ಇದ್ದಾವೆ ವೆರಿ ಶಾರ್ಟ್ಲಿ. ಸಿ ಈಸ್ ಆಸ್ಕಿಂಗ್ that if it becomes double digit, triple digit, ಅದಕ್ಕೂ ವಿಡಿಯೋಸ್ ಈಗ ಕೆಲವೊಂದು ಮಾಡಿದ್ದೇನೆ, ಇನ್ನೂ ಕೆಲವೊಂದು ಮಾಡಿಬಿಡ್ತಾ ಇದ್ದೇನೆ, ಸಿಗ್ತದೆ ನಿಮಗೆಲ್ಲವೂ. ಓಕೆ, ಕಮ್ ಆನ್. ಒಂದು ಎಡಿಷನ್ ನೋಡೋಣ, ಜಸ್ಟ್ ಒಂದು ಎಡಿಷನ್. ಸೇ 1 + 2 + dash 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 + 10. arithmetic progression. This is arithmetic progression. 1 to 100, 1 to 1000, 1 to lakhs, ಹೀಗೆ ಸೀರೀಸ್ ಇದ್ದಾಗ, ಆಮೇಲೆ ಆಡ್ ನಂಬರ್ಸ್ ಇದ್ದಾಗ, ಆಮೇಲೆ ಈವನ್ ನಂಬರ್ಸ್ ಇದ್ದಾಗ, ಆಮೇಲೆ ಮಿಕ್ಸರ್ಸ್ ಇದ್ದಾಗ, ಆಮೇಲೆ ಎಲ್ಲಿಂದಾದ್ರೂ ಸ್ಟಾರ್ಟ್ ಆದಾಗ ಎಲ್ಲದಕ್ಕೂ ವೇದಿಕ್ ಟೆಕ್ನಿಕ್ಸ್ ಇವೆ, ಬಹಳಷ್ಟಿವೆ. ಆದರೆ ಬ್ಯಾಡ್ ಲಕ್ ಕೆಲವೊಂದು ಲೆಸನ್ಸ್ ಮಿಸ್ಸಿಂಗ್ ಆಗಿವೆ. 50 ಇಯರ್ಸ್ನಿಂದ ನಾನು ಹೋಗ್ತಾ ಇದ್ದೆ, 50 ಇಯರ್ಸ್ನಿಂದ, ಮೋರ್ ದೆನ್ 50 ಇಯರ್ಸ್. ಆದರೆ ಇನ್ನೂ ಕೆಲವೊಂದು ಸಿಗ್ತಾ ಇಲ್ಲ. ನಾನು ಟ್ರೈ ಮಾಡ್ತಾ ಇದ್ದೆ ನನ್ನ ವತಿಯಿಂದ ಅದನ್ನು ಕ್ರಿಯೇಟ್ ಮಾಡಲಿಕ್ಕೆ. ಸಿಗ್ತವೆ, ನಿಮ್ಮ ಮುಂದೆ ಸಿಗ್ತವೆ. ಕಮ್ ಆನ್. 1 to 10 ಹೀಗಿದ್ದಾಗ, ದಿಸ್ ಈಸ್ ಅರ್ಥಮೆಟಿಕ್ ಪ್ರೋಗ್ರೆಷನ್. ದಿಸ್ ಈಸ್ ಯುವರ್ ಸಿಲೆಬಸ್. ದಿಸ್ ಈಸ್ ಆಲ್ಸೋ ಯುವರ್ ಸಿಲೆಬಸ್. ಫಂಡಮೆಂಟಲ್. These all are the fundamental things. Okay, come on. 1 to 10 ಇದ್ದಾಗ technique is the Vedic technique. Take the half of the last digit, last number. Yes, 5. Then repeat that one. 5. Okay, this is answer. One to 10. Take the half of last one and repeat it. That is the sum of 1 to 10 numbers. And now I am giving problem to you. Sum of 1 to 100 numbers. Wow, very nice. 50 you can say. Half of 100 is 50. Repeat it. That's answer. Wow, smart students. Next, 1 to 1000. Wow, very nice. Last one, last question. 1 to 1 lakh numbers addition. Wow. Question ಇದೇ ಬರ್ತದ ಅಂತ ಮನಸ್ಸಿನಾಗ ಬರ್ತದ. ನಮ್ಮ ಟೀಚರ್ಸ್ ಯಾರಾದರೂ ಕ್ವಶನ್ ಏನ್ ಕೇಳ್ತಾರೆ ಅನ್ನೋದು ಗೊತ್ತಾಗ್ತದ ವೇದಿಕದಲ್ಲಿ ಹೋದ್ರೆ. ಇದು ಪವರ್ ಇದೆ. ಸೊ ನೋಡಿ, 1 to 1 lakh ನಂಬರ್ಸ್ ನೀವು ಆ್ಯಡ್ ಮಾಡಬೇಕಾದ್ರೆ ಕಂಪ್ಯೂಟರ್, ಮೊಬೈಲ್, ಕ್ಯಾಲ್ಕುಲೇಟರ್ ಆನ್ಸರ್ ಕೊಡಬೇಕಾದ್ರೆ ನಾವು ಫೀಡಿಂಗ್ ಮಾಡಬೇಕಲ್ಲ. ನಾನು ಏನು ಹೇಳ್ತಾ ಇದ್ದೀನಿ ಅರ್ಥ ಆಗ್ತಾ ಇದೆಯಾ? ಡು ಯು ಅಂಡರ್ಸ್ಟ್ಯಾಂಡ್? ಕಂಪ್ಯೂಟರ್, ಕ್ಯಾಲ್ಕುಲೇಟರ್ಗೆ ಫೀಡಿಂಗ್ ಮಾಡಿದ ನಂತರ ಆನ್ಸರ್ ಕೊಡುತ್ತೆ. ಸೊ ನಮಗೆ 1 ರಿಂದ 1 ಲಕ್ಷ ನಂಬರ್ ಫೀಡಿಂಗ್ ಮಾಡಲಿಕ್ಕೆ ಸಮಯ ಎಷ್ಟು ಬೇಕು ನೋಡಿ. ಇಟ್ ಟೇಕ್ಸ್ ಮೆನಿ ಡೇಸ್.
ಮತ್ತು ಇನ್ನೊಂದು ನೆನಪಿಡಿ, ಈ ನಂಬರ್ಸ್ ಒಂದು ಲಕ್ಷ ನಂಬರ್ಸ್ ಫೀಡಿಂಗ್ ಮಾಡಬೇಕಾದ್ರೆ ಪ್ಲಸ್ ಸಿಂಬಾಲ್ ಕೊಡಬೇಕಲ್ಲ ಮಧ್ಯ. ಪ್ಲಸ್ ಸಿಂಬಾಲ್ ಎಷ್ಟು ಬೇಕಂತ ಗೊತ್ತು? ಎಷ್ಟಾಗ್ತವೆ? ಪ್ಲಸ್ ಸಿಂಬಾಲ್ನೇ ಒಂದೇ ಕಡಿಮೆ ಒಂದು ಲಕ್ಷ ಪ್ಲಸ್ ಸಿಂಬಾಲ್ ಹೊಡಿಬೇಕಾಗ್ತದ. ಒಂದು ನಮ್ಮ ಹಳ್ಳಿಯಾಗ ಒಂದು ಬಾಯಿ ಲೆಕ್ಕ ಅಂತ ಕೇಳ್ತಾರೆ. ಹಳ್ಳಿಯಾಗ ಅಲ್ಲಿಂದ ಹಳ್ಳಿ ಅಂದ್ರೆ ದಟ್ ಇಸ್ ವೇದಿಕ್ ಮ್ಯಾಥ್ಸ್. ಬಾಯಿ ಲೆಕ್ಕ ಮೀನ್ಸ್ ವೇದಿಕ್ ಮ್ಯಾಥ್ಸ್. ಹಳ್ಳಿಯಾಗ ಹೇಳ್ತಾರೆ, ನಾವು ಸ್ಕೂಲಿಗೆ ಹೋಗ್ತಿರ್ಲಿಲ್ಲ. ಒಂದು 4-5 ವರ್ಷದಾಗಿದ್ದಾಗ ನಮ್ಗೆ ಲೆಕ್ಕ ಬಾಯಿ ಲೆಕ್ಕ ಕಲಿಸ್ತಿದ್ರು ಹಿರಿಯರು. ಏನ್ ಹೇಳ್ತಿದ್ರು? ಒಂದು ಎತ್ತ ಕಟ್ಟಕ 2 ಕೂಟುಗಳು, ಒಂದು ಎತ್ತ ಕಟ್ಟಕ 2 ಕೂಟುಗಳು ಬೇಕು. ಒಂದೇ ಸೀರೀಸ್ ದಟ್ ಇಸ್ ದ ಅರ್ಥಮೆಟಿಕ್ ಪ್ರೋಗ್ರೆಷನ್. ಇವತ್ತು ಸಿಲೆಬಸ್ ನಲ್ಲಿ ಒಂದು ಸೀರೀಸ್ ಅಲ್ಲಿ 200 ಎತ್ತ ಕಟ್ಟಕ ಎಷ್ಟು ಕೂಟುಗಳು ಬೇಕು? ಎಸ್ 400. ಪ್ಲೀಸ್ ಒಂಚೂರು ನೋಡಿ, ವೇಟ್ ಮಾಡೋಣ. ಒಂದು ಎತ್ತ ಕಟ್ಟಕ 2 ಕೂಟು. ಒಂದೇ ಸೀರೀಸ್ ನಲ್ಲಿ 200 ಎತ್ತ ಕಟ್ಟಕ ನೀವೇ ಲೆಕ್ಕ ಹೇಳ್ತೀರಿ ನೋಡ್ರಿ. ಈಗ ನೋಡಿ ಇಲ್ಲಿ ನೋಡಿ, ಇದು ಒಂದು ಗೂಟ, ಒಂದು ಎತ್ತ, ಒಂದು ಎತ್ತಿಗೆ 2 ಗೂಟ. ಮೂರು ಎತ್ತಿಗೆ ಎಷ್ಟದು? 4. 5ಕ್ಕೆ 4ಕ್ಕೆ 5 ಅಂದ್ರೆ 2 ಗುಂಟುಗಳು ಅಂದ್ರೆ 2 ನಂಬರ್ಸ್ ಇದ್ದಾಗ, 2 ನಂಬರ್ಸ್ ಒಂದು ಪ್ಲಸ್ ಚಿಹ್ನೆ ಇದ್ದಾಗ ಅಂದ್ರೆ 201 ಗುಂಟುಗಳು ಬೇಕು. ಒಂದೇ ಹೆಚ್ಚು. ದಟ್ ಈಸ್ ದ ಸೀರೀಸ್ ಅರ್ಥಮೆಟಿಕ್ ಪ್ರೋಗ್ರೆಷನ್. ಇಲ್ಲಿ ಹಾಗೆ 1 ಲಕ್ಷ ನಂಬರ್ ಕೂಡಿಸಬೇಕಾದ್ರೆ ಮಧ್ಯ ಚಿಹ್ನೆಗಳು ಎಷ್ಟು ಬೇಕು? ಒಂದೇ ಕಡಿಮೆ 1 ಲಕ್ಷ. ಅಂಡರ್ಸ್ಟ್ಯಾಂಡ್? 1 ಲಕ್ಷ ನಂಬರ್ ಸಹ ಒಂದು ಕಡಿಮೆ 1 ಲಕ್ಷ ಚಿಹ್ನೆಗಳು ಮತ್ತು ದೊಡ್ಡ ನಂಬರ್ ಮುಂದೆ ಹೋಗಿ ಇದನ್ನೆಲ್ಲ ಫೀಡಿಂಗ್ ಮಾಡಲಿಕ್ಕೆ ಅನೇಕ ಡೇಸ್ ಬೇಕು. ಆಗ ಹೋಗಿ ಕಂಪ್ಯೂಟರ್ ಕ್ಯಾಲ್ಕುಲೇಟರ್ ಆನ್ಸರ್ ಕೊಡ್ತವೆ. ಆದ್ರೆ ನಮ್ಮ ವೇದಿಕ್ ಮ್ಯಾಥ್ಸ್ ಬಾಯಿಂದ ಕ್ವಶನ್ ಕೊಡ್ತಾರೆ, ನೀವೇ ಆನ್ಸರ್ ಕೊಟ್ಟಿದ್ರಿ. 1 to 1 lakh ಕೂಡಿಸಿದ್ರೆ ಆನ್ಸರ್ ಏನಾಗ್ತದಂತೆ? 50,000. ದಟ್ ಇಸ್ ದ ಪವರ್ ಆಫ್ ವೇದಿಕ್ ಮ್ಯಾಥ್ಸ್. ಬನ್ನಿ ನಿಮ್ಗೆ ಇನ್ನೊಂದು ಲೆಕ್ಕ ಹೇಳ್ತೀನಿ. ಈಗ ನೀವು ಅಂಗಡಿಗೆ ಹೋಗ್ತೀರಿ ಅಂತ ಹಿಡ್ಕೊಳ್ಳಿ. ಅಂಗಡಿಗೆ ಹೋಗ್ತೀರಿ, ನಿಮಗೆ ಇಬ್ಬರಿಗೆ ಫ್ರೆಂಡ್ಸ್ಗೆ ಅಥವಾ ರಿಲೇಟಿವ್ಸ್ಗೆ 2 ಸಕ್ಕರೆ ಪಾಕೆಟ್ ಕೊಡೋದಿದೆ. ಒಬ್ಬರಿಗೆ ಚಿಕ್ಕದು ಕೊಡೋದಿದೆ, ಒಬ್ಬರಿಗೆ ದೊಡ್ಡದು ಕೊಡೋದಿದೆ. ಒಂದು 1/2 kg ಪಾಕೆಟ್, ಇನ್ನೊಂದು 1/4 kg ಪಾಕೆಟ್. 2 ಕೂಡಿ ಎಷ್ಟಾಯ್ತು? 1/2 kg ಮತ್ತು 1/4 kg. ಗುಡ್. 2 ಕೂಡಿ ಎಷ್ಟಾಯ್ತು? 1 kg. ನೋಡಿ ಅದನ್ನ ಮ್ಯಾಥ್ಸ್ ದಲ್ಲಿ ಹೇಗೆ ಬಿಡಿಸ್ತೀವಿ ನೋಡಿ. ಮ್ಯಾಥ್ಸ್ ದಲ್ಲಿ, ವೇದಿಕ್ ಮ್ಯಾಥ್ಸ್ ದಲ್ಲಿ ಇದು ಬಾಯಿ ಲೆಕ್ಕ ಅಂತ ಹೇಳ್ತೀವಲ್ಲ ಹಳ್ಳಿಯಾಗ, ಇದೇ ವೇದಿಕ್ ಮ್ಯಾಥ್ಸ್. ನೋಡಿ ಇನ್ನ ಇದನ್ನ ಇಲ್ಲಿ ನಾವು ಮಾಡರ್ನ್ ಮ್ಯಾಥ್ಸ್ ದಲ್ಲಿ ಬಿಡಿಸೋಣ. ಮಾಡರ್ನ್ ಮ್ಯಾಥ್ಸ್ ನೋಡಿ ಸರ್, ಅದು ನಂಬರ್ಸ್ ಬರುವುದಿಲ್ಲ ಸರ್. These steps are taken in modern maths. 1/2 kg means 1/4. That is 1/4. 1/4 kg means 1/4 kg. 3/4. Next, the denominators are the same. There is first rule.
in modern mass, then we have to take only 1 among all. This is 4. And second rule, if the denominators are the same, then numerators should be added directly. That's 1 plus 3. 1 plus 3. What is the next step? 4 by 4. What is the next step? 4 ones are 4. 4 ones are 4. Means 1 by 1. And last 1. Okay, this is answer. This is modern mass. ವೇದಿಕದಲ್ಲಿ ಸೀದಾ ಹೇಳ್ಬಿಟ್ಟು ನಾವು ಪಾವ್ ಕೆಜಿ, ಪೌನ ಕೆಜಿ, 1 ಕೆಜಿ. ದಿಸ್ ಇಸ್ ದ ಮಾಡರ್ನ್ ಮ್ಯಾಥ್ಸ್. ಓಕೆ, ನೆಕ್ಸ್ಟ್ ಬೇರೆ ಒಂದು ಸ್ಕ್ವೇರ್ ನೋಡೋಣ. ಈಗ ಒಂದು ಸ್ಕ್ವೇರ್ ನೋಡೋಣ. ಒಂದೇ ಸ್ಕ್ವೇರ್ ಹೇಳ್ಕೊಡ್ತೀನಿ, ಜಗತ್ತದ ಸ್ಕ್ವೇರ್ಸ್ ನಿಮಗೆ ಬಾಯ್ಲೆಕ್ಕ ಬರ್ತವೆ. ಇಲ್ಲೇ ಆಸ್ ಇಟ್ ಈಸ್. ಬನ್ನಿ ಒಂದು ಸ್ಕ್ವೇರ್ ನೋಡೋಣ. ನಂಬರ್ ತೋರಿ, ಯಾವ್ದಾದ್ರು ಇರಲಿ. ಸೇ 45 it's a square. ಇದನ್ನ ಪ್ರಥಮ ಮಾಡರ್ನ್ ಮ್ಯಾಥ್ಸ್ ದಲ್ಲಿ ಬಿಡಿಸೋಣ. ಮಾಡರ್ನ್ ಮ್ಯಾಥ್ಸ್, this can be written as 40 plus 5. 40 plus 5 whole square. For this we apply the formula, that is a plus b whole square. Its expansion is a square plus 2ab plus b square. Now what is the a here? 40b. Yes, apply that formula. A square means 40 square plus 2 a. What is a? 40 into a b into b. What is b? 5 plus b square, that is 5 square. Now here open the brackets. 4 square 16. Single 0 square, always double 0. Double 0 plus this is 40 into 5 200. 200 into 2 400. 400 plus 25. Go on adding. Unit place, unit tens, hundreds, thousand. 5 plus 0 plus 0, 5. 2 plus 0 plus 0, 2. 4 plus 6, 10. Carry on 1. 1 plus 1, 2. Okay, this is your modern math. Now let us say how this can be solved in the Vedic maths. ಒಂಚೂರು ಕೇರ್ಫುಲ್ ಆಗಿ ನೋಡ್ಕೊಳ್ಳಿ, ಬರ್ಕೋಬೇಡಿ. ಸಿಗ್ತದೆ, ಎಲ್ಲವೂ ಸಿಗ್ತದೆ, ಬರ್ಕೋಬೇಡಿ. ನೋಡಿ, ಇಲ್ಲಿ ನೋಡಿ, ವೇದಿಕದಲ್ಲಿ 3 ಪ್ಯಾಟರ್ನ್ ಸ್ಕ್ವೇರ್ ಮಾಡೋದು. ಹಾಗೆ ಒಟ್ಟಿಗೆ 4-5 ಪ್ಯಾಟರ್ನ್ ಇವೆ, ಬಟ್ ಮೇಜರ್ 3 ಇವೆ. ಅದರಲ್ಲಿ ಒಂದೇದು ಬರ್ತದ 0 ಇದ್ದಾಗ ಎಂಡಿಂಗ್ ಡಿಜಿಟ್, 5 ಇದ್ದಾಗ ಎಂಡಿಂಗ್ ಡಿಜಿಟ್, ಎನಿ ಡಿಜಿಟ್, ಎನಿ ನಂಬರ್ ಇನ್ ಎಂಡಿಂಗ್, ಎನಿ ನಂಬರ್. ಅದರಲ್ಲಿ ನೋಡಿ, ಇಲ್ಲಿ 5 ಇದೆ, ಇದಕ್ಕೆ ಫಾರ್ಮುಲಾ ಇದೆ. ಸಂಸ್ಕೃತದಲ್ಲಿ ಹೇಳ್ತಾರೆ ವೇದಿಕ್ ಫಾರ್ಮುಲಾ, ಏಕಾದಿಕೇನ ಪೂರ್ವೇನ. ಸಂಸ್ಕೃತ ಜಗತ್ತದ ಶ್ರೇಷ್ಠ ಭಾಷೆ. ಒಂದೇ ಶಬ್ದದಲ್ಲಿ ಇಡೀ ಫಾರ್ಮುಲಾ, ಇಡೀ ಡೆಫಿನೇಷನ್ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಇಡೀ ಡೆಫಿನೇಷನ್ ಏಕಾದಿಕೇನ ಪೂರ್ವೇನ. ನೋಡಿ ಪ್ರೊಸೆಸ್ ನೋಡಿ, ಏಕ್ ಒಂದು, ಅಧಿಕೇನ ಅಧಿಕ ಮಾಡಿ, ಪೂರ್ವೇನ ಪೂರ್ವ ಪದ, ಪೂರ್ವ ಪದದಲ್ಲಿ ಒಂದನ್ನು ಆಡ್ ಮಾಡಿ. ಏಕಾದಿಕೇನ ಪೂರ್ವೇನ. 1 plus 4, 5. Now do the multiplication of these two. 4 5s are 20. Square of second, 25. Okay, this is answer. One step.
ಮತ್ತು ಒಂದನ್ನು ನೆನಪಿಡಿ, ಈ ನಿಮ್ಮ ಆಫ್ಟರ್ ಸ್ಕೂಲಿಂಗ್ ಆ್ಯಂಡ್ ಕಾಲೇಜಿಂಗ್ ನಿಮಗೆ ಜಾಬ್ ಬೇಕಾದರೆ ಎಲ್ಲವೂ ಕಾಂಪಿಟೇಟಿವ್ ಎಕ್ಸಾಮ್ದಲ್ಲಿ ವೇದಿಕ್ ಮ್ಯಾಥ್ಸ್ ಯೂಸ್ ಆಗ್ತದೆ. ಎಲ್ಲಿ ಹೋದಲ್ಲೆಲ್ಲ ನಿಮಗೆ ಮ್ಯಾಥ್ಸ್ ಪೇಪರ್ ಇರ್ತದೆ. ಆರ್ಟ್ಸ್, ಕಾಮರ್ಸ್, ಸೈನ್ಸ್ ಯಾರೂ ಕೊಡೋದಿಲ್ಲ. ಜಾಬ್ ಬೇಕಾ, ಕಾಂಪಿಟೇಟಿವ್ ಎಕ್ಸಾಮ್ ಹೋಗಬೇಕು. ಕಾಂಪಿಟೇಟಿವ್ ಎಕ್ಸಾಮ್ ಇದ್ದಲ್ಲೆಲ್ಲ ಮ್ಯಾಥ್ಸ್ ಪೇಪರ್ ಇದೆ. ಮ್ಯಾಥ್ಸ್ ಪೇಪರ್ ಇದ್ದಲ್ಲೆಲ್ಲ ಜಾಬ್ ಬೇಕಾದಾಗ ವೇದಿಕ್ ಮ್ಯಾಥ್ಸ್ ಯೂಸ್ ಆಗ್ತದೆ. ಯಾಕಂದ್ರೆ 1 ಮಾರ್ಕ್ಸ್ ಕ್ವಶನ್ಸ್ ಇರ್ತವೆ. 1 ಮಾರ್ಕ್ಸ್ ನೀವು ಇದನ್ನೆಲ್ಲ ಬಿಡಿಸ್ಕೊಂಡು ಕೂತ್ರೆ ಏನು ಗತಿ ಆಗೋದು? ಇದು ಹೆಲ್ಪ್ ಮಾಡ್ತದ ಮಾಡರ್ನ್ ಮ್ಯಾಥ್ಸ್, ಇದು ಚೆನ್ನಾಗಿದೆ. ಆದ್ರೆ ಕಾಂಪಿಟೇಟಿವ್ ಎಕ್ಸಾಮ್ದಲ್ಲಿ ಟೈಮ್ ತಿಂತದ. ಆದ್ರೆ ಸ್ಕೂಲ್ದಲ್ಲಿ ಇದು ನಿಮಗಿದ್ರೆ ಬಹಳ ಒಳ್ಳೆಯದು. ಫಾರಿನರ್ ಮ್ಯಾಥ್ಸ್ ಇದೆ, ಮಾಡರ್ನ್ ಮ್ಯಾಥ್ಸ್ ಇದೆ. ದಿಸ್ ಇಸ್ ಬ್ರಿಟಿಷ್ ಮ್ಯಾಥ್ಸ್, ಸ್ಪೆಷಲಿ ಇದು ಬ್ರಿಟಿಷ್ ಮ್ಯಾಥ್ಸ್. ಬಟ್ ಇದು ನಮಗೆ ಬೇಕು, ಇದು ಒಳ್ಳೆಯದಿದೆ. ಇದು ಸ್ಟೆಪ್ ಬೈ ಸ್ಟೆಪ್ ನಮಗೆ ಹೋಗ್ಲಿಕ್ಕೆ ಕಲಿಸ್ಕೊಡ್ತದ. ಇದು ಡೈರೆಕ್ಟ್ ಆನ್ಸರ್. ಎರಡೂ ಇದ್ರೆ ಎಕ್ಸ್ಟ್ರಾರ್ಡಿನರಿ, ಎರಡು ಎಕ್ಸ್ಟ್ರಾರ್ಡಿನರಿ. ಸೊ ನಾನು ಟ್ರೈ ಮಾಡ್ತಾ ಇದ್ದೇನೆ. ಸ್ಕೂಲ್ ಕಾಲೇಜ್ನಲ್ಲಿ ಒಂದು ಪೀರಿಯಡ್, ತಿಂಗಳಿಗೆ ಒಂದು ಪೀರಿಯಡ್ ವೇದಿಕ್ ಮ್ಯಾಥ್ಸ್ ಬಂದರೆ ಸ್ಟೂಡೆಂಟ್ಸ್ ಲೈಫ್ನಲ್ಲಿ ಸಮಸ್ಯೆಗಳೇ ಹೋಗ್ಬಿಡ್ತವೆ. ಮ್ಯಾಥ್ಸ್ನಿಂದ ಬ್ರೈನ್ ವೇ ಆಕ್ಟಿವ್ ಆಗ್ತದ, ಸೂಪರ್ ಆಕ್ಟಿವ್ ಆಗ್ತದ. ಆಟೋಮೆಟಿಕ್ ಮ್ಯಾಥ್ಸು ಸೂಪರ್ ಆಗ್ತದ, ಆಲ್ ಸಬ್ಜೆಕ್ಟು ಸೂಪರ್ ಆಗ್ತವೆ. ಮಕ್ಕಳು ಸ್ಕೂಲ್ ಹುಡುಕಾಡ್ಕೊಂಡು ಓಡಿ ಓಡಿ ಬರ್ತಾರೆ. ನನಗೆ ಸ್ಕೂಲ್ಗೆ ಹೋಗ್ಲಿಕ್ಕೆ ಬೋರ್ ಆಗೋದು ಬಿಟ್ಟು ಸ್ಕೂಲ್ಗೆ ಹೋಗ್ಲಿಕ್ಕೆ ಬರಲಿಕ್ಕೆ ಸ್ಕೂಲ್ಗೆ ಇಂಟ್ರೆಸ್ಟ್ ಬರುತ್ತೆ, ಸ್ಟಡಿ ಮಾಡಲಿಕ್ಕೆ ಇಂಟ್ರೆಸ್ಟ್ ಬರುತ್ತೆ. ಇದು ಪವರ್ ಇದೆ. ಸೊ ಬನ್ನಿ ಈಗೊಂದು ಇನ್ನೊಂದು ಬೇಕಾದರೆ ನಿಮಗೆ ಇನ್ನೊಂದು ಕಾಮನ್ ಸ್ಕ್ವೇರ್ ಒಂದು ಹೇಳ್ಬಿಡ್ತೀನಿ. ಏನೇನಬ್ಬ ಯಾವುದೆಲ್ಲ ಸ್ಕ್ವೇರ್ಸ್ ಇಲ್ಲೇ ಕೂತಲ್ಲಿ ನಿಮ್ಗೆ A to Z ಸ್ಕ್ವೇರ್ಸ್ ಬಾಯ್ಲೆಕ್ಕ ಬರ್ತವೆ. ಆಡಿಷನ್ ಮಾಡ್ಲಿಕ್ಕೆ ಗೊತ್ತಾಗ್ತದ, ಸ್ಕ್ವೇರ್ ಬರ್ತವೆ, ಕ್ಯೂಬ್ಸ್ ಬರ್ತವೆ, ಸ್ಕ್ವೇರ್ ರೂಟ, ಕ್ಯೂಬ್ ರೂಟ, ಮಲ್ಟಿಪ್ಲಿಕೇಶನ್ಸ್. ಇವು ಬೇಸಿಕ್ ಆಪರೇಷನ್ಸ್ ಬಂದ್ರೆ ಸಾಕು, ಮ್ಯಾಥ್ಸ್ ಸೂಪರ್ ಫಾಸ್ಟ್ ಆಗ್ತದೆ. ದೀಸ್ ಆರ್ ಬೇಸಿಕ್ ಆಪರೇಷನ್ಸ್. ಇವೆಲ್ಲ ಮಾಡಬೇಕು ನೀವು. ಟೀಚರ್ಸ್ ಹೇಳಿದ ಮೇಲೆ ಮಾಡಬೇಕಂತ ಅಲ್ಲ. ಸ್ಟೂಡೆಂಟ್ಸ್ ಹೇಗಿರ್ಬೇಕಂದ್ರೆ, ಟೀಚರ್ಸ್ ಆರ್ ದ ಗೈಡ್, ದೇ ಆರ್ ದ ಗೈಡ್, ಬಟ್ ಯು ಆರ್ ದ ಮೇನ್. ನೀವು ಸ್ವತಃ ಹಂಟ್ ಮಾಡಬೇಕು, ಹುಡುಕಿರ್ಬೇಕು. ಪೇರೆಂಟ್ಸ್ ಹೇಳಿದ್ರು, ಟೀಚರ್ಸ್ ಹೇಳಿದ್ರು, ಅದಕ್ಕೆ ನಾನು ಸ್ಟಡಿ ಮಾಡ್ತೀನಿ, ತಲೆ ತೆಗೆದ್ಬಿಡಿ. ಜಸ್ಟ್ ನಾನು ಎಲ್ಲಿ ಮಿಸ್ಟೇಕ್ ಮಾಡ್ತಾ ಇದ್ದೀನಿ ಅಲ್ಲಿಗೆ ಕೇಳಲಿಕ್ಕೆ ಟೀಚರ್ಸ್ ಅವ್ರನ್ನ ನೀವು ಫಾಲೋ ಅಪ್ ಮಾಡಬೇಕು. ಆದರೆ ಸಿಕ್ಕಾಪಟ್ಟಿ ಸ್ಟಡಿ ಮಾಡಬೇಕು. ಅದಕ್ಕೆ ನನ್ನೊಂದು ಟೈಮ್ ಟೇಬಲ್ ಇದೆ, ಅಂಕುಶ್ ಟೈಮ್ ಟೇಬಲ್, 3 times a day. ಇವತ್ತು ಹೋಗಿ ಚೆನ್ನಾಗಿ ನೋಡಿ. ಎವ್ರಿ ಎಕ್ಸ್ಟ್ರಾರ್ಡಿನರಿ ಸ್ಟಡಿ ಆಗ್ತದೆ ನಿಮ್ದು. ಇವತ್ತಿನ ಏನು ಸ್ಟಡಿ ಮಾಡೋರಿದ್ದೀರಿ ಅದನ್ನು ಮಾರ್ನಿಂಗ್ದಲ್ಲಿ ಅಡ್ವಾನ್ಸ್ ಸ್ಟಡಿ ಮಾಡ್ಕೊಂಡು ಬರ್ತೀರಿ ನೀವು. ಮತ್ತೆ ಇಲ್ಲಿ ಟೀಚರ್ಸ್ ಕೂಡ ಕನ್ಫರ್ಮ್ ಆಗ್ತದ. ಸಾಯಂಕಾಲದಲ್ಲಿ ಹೋಮ್ವರ್ಕ್ ಮಾಡ್ತೀರಿ, ಸೇಮ್ ಮ್ಯಾಟರ್ ರೌಂಡ್ ಹೊಡಿತದ 3 times. ದಟ್ ಈಸ್ ಅಂಕುಶ್ ಸ್ಟಡಿ ಟೈಮ್ ಟೇಬಲ್ 3 times a day. ಒಂಚೂರು ಇವತ್ತು ಹೋಗಿ ನೋಡ್ಕೊಳ್ಳಿ, ಎವ್ರಿ ಡೇ ಸೂಪರ್ ಆಗ್ತದೆ. ಅದಕ್ಕೂ ಬೇರೆ ಬೇರೆ ಟೈಮ್ ಟೇಬಲ್ಸ್ ಮಾಡಿದ್ದೇನೆ, ಬೇರೆ ಬೇರೆ ಟೈಮ್ ಟೇಬಲ್ ಎಲ್ಲ ನೋಡ್ಕೊಳ್ಳಿ. ಎಸ್, ಈಗ ಲಾಸ್ಟ್ ಒಂದು ಸ್ಕ್ವೇರಿಂಗ್ ಹೇಳ್ಬಿಡ್ತಾ ಇದ್ದೀನಿ, ಒಂದು ಡಿವಿಷನ್, ಒಂದು ಲಾಸ್ಟ್ ಕ್ಲೋಸ್ ಮಾಡೋಣ. ಕಮಾನ್, ಒಂದು ಕಾಮನ್ ಸ್ಕ್ವೇರ್. ಯಾವುದೆಲ್ಲ ಸ್ಕ್ವೇರ್ ಬೇಕಾದ ತುಂಬ. ಎಸ್, ಕಮಾನ್ ಕಮಾನ್. ಸೊ ಸೇ 94 square. 94 square. Anyna? Come on. Illen ಹೇಳ್ತಾರೆ, take the square of first. What is the square of first? 81. Take the square of second side by side. 16. ಇಲ್ಲಿ 3 ಇದ್ರೆ 3 square 9. ಆದರೆ ಟೆಕ್ನಿಕಲ್ ಆನ್ಸರ್ 09. ವೇದಿಕ್ನಲ್ಲಿ 09 ತಗೋಬೇಕು. ಓಕೆ, ನೀವು IAS ಹೋದ್ರೆ ಸ್ಕ್ವೇರ್ ಆಫ್ 3 ಯು ಮಸ್ಟ್ ಸೇ 09. ಸ್ಕ್ವೇರ್ ಆಫ್ 2 04. ಸ್ಕ್ವೇರ್ ಆಫ್ 1 01. ಅಲ್ಲಿ ಸ್ಕ್ವೇರ್ಸ್ ಆರ್ ಆಲ್ವೇಸ್ expressed in double digit minimum. Come on, that's the technical answer. So square of first, square of second. Is it clear?
ಒಂದು ಕಡೆ ಇಟ್ಕೋಬೇಕು side by side, so that it will make a bigger number. Next, do the multiplication of these two. 9 4s are 36. Make it a double. 72. That should be added here. That's 6 3 8 8. Okay, this is the square of 94. Square of first, square of second, multiplication of both of them, and double it, add it. Finish. ಇವಾಗ ಯಾವ್ದೆಲ್ಲ ಸ್ಕ್ವೇರ್ಸ್ ನಿಮಗೆ ಬಾಯ್ಲೆಕ್ಕ ಬರ್ತದ, ಸೂಪರ್ ಫಾಸ್ಟ್ ಆಗ್ತದೆ. ಬೇಸಿಕ್ ಆಪರೇಷನ್ಸ್ ಇವು ನಿಮಗೆ ಗೊತ್ತಾದ್ರೆ ಎಸ್ ಕಮಾನ್. ಈಗ ಲಾಸ್ಟ್ ಒಂದು ಡಿವಿಷನ್ ಹೇಳಿ ಕ್ಲೋಸ್ ಮಾಡೋಣ. ಕಮಾನ್, ಎಸ್ ಕಮಾನ್, ಡಿವಿಷನ್, ಲಾಸ್ಟ್ ಡಿವಿಷನ್ ಸಿಂಪಲ್ ಒಂದು. ಸೇ ಡಿವಿಷನ್ ಬೈ 5. ಡಿವಿಷನ್ದಲ್ಲಿ 1 to 9 ಸೀರೀಸ್ ಬರ್ತದ. ಕೆಲವೊಂದು ಸಿಂಗಲ್ ಸ್ಟ್ರೋಕ್ಸ್ ಇವೆ, ಕೆಲವೊಂದು 1 to 9 ಸೀರೀಸ್ ಬರ್ತವೆ. ಇಲ್ಲಿ ಒಂದನ್ನು ಹೇಳ್ತಾ ಇದ್ದೀನಿ, ಉಳಿದದ್ದು ನಿಮಗೆ ನನ್ನ ಯೂಟ್ಯೂಬ್ದಲ್ಲಿ ಸಿಗ್ತವೆ, ನೋಡ್ಕೊಳ್ಳಿ. ಎಸ್ ಕಮಾನ್. ಸೇ 3 4 6 8 divided by 5. ಸರ್ ಇದು ಮಧ್ಯೆ ಸ್ಟೂಡೆಂಟ್ ತೋಡ್ರಿ, ಸ್ವಲ್ಪ ಈಗ ತೋದ್ರಿ, ಈಗೊಂದ್ಸಲ ತೋಡ್ರಿ ಮಧ್ಯೆ. ಎಸ್ ಕಮಾನ್. Vedic says take the double of given number, make it double. What is the double of this? Double of 8 16. 6 carry on 1. 6 double 12 plus 1 30 carry on 1. 4 double 8 9. 3 double 6. Okay, we have made it double. Now Vedic says here is 1 5 1 digit. By leaving 1 digit, put the decimal point. Okay, this is your answer. This is the answer. This is Vedic technique. Let us see how this can be solved in the schooling method. ನೋಡಿ schooling method. ಇಲ್ಲಿ ಏನು ಹೇಳ್ತಾರೆ? schooling method 3 4 6 8 divided by 5. Modern math. ಇಲ್ಲಿ ಏನು ಮಾಡ್ತೀವಿ ನಾವು? To make it 10, we have to convert the 5. For that we use 2. That is 5 2s are 10. 10 100 1000 ದಲ್ಲಿ ಕನ್ವರ್ಟ್ ಮಾಡಬೇಕು. ಅದಕ್ಕೆ 2 ತೋತೀವಿ. ಇದನ್ನು ಮೇಲೂ ಕೂಡ ತೋಬೇಕು. ಸೇಮ್ ನಂಬರ್ ಒಂದೇ ಕಡೆ ಮಲ್ಟಿಪ್ಲಿಕೇಶನ್ ಮಾಡೋದಿಲ್ಲ, ಅದನ್ನ ಆಪ್ಷನ್ ಔಟ್ ಎರಡೂ ಕಡೆ ಮಾಡಬೇಕು ನಾವು. ಮೀನ್ಸ್ ರೇಷಿಯೋ ಇಂಬ್ಯಾಲೆನ್ಸ್ ಆಗೋದಿಲ್ಲ, ರೇಷಿಯೋ ರಿಮೇನ್ಸ್ ಸೇಮ್. ಸೊ ನೆಕ್ಸ್ಟ್ 5 2s are 10. 2 8s are 16. Carry on 1. 6 into 2 12 30. Carry on 1. 8 and 1 9 6. Okay, next there is 1 0. We have to shift the decimal point. What is that? 693.6. That's the answer. What are the same? What do we say here? We say here make it a double. That in modern math we take 2. That's the double. And what do we say in Vedic math? Here is 1 5. So by leaving 1 digit, keep decimal. Here we say 1 0. So we say take decimal by leaving 1 digit. Is it clear? That's it. This is step by step and this is directly. So
ಎರಡೂ ಇದ್ರೆ ನಿಮ್ಮ ಲೈಫೇ ಶ್ರೇಷ್ಠ ಆಗ್ತದೆ. ದಯವಿಟ್ಟು ಇದನ್ನು ಯೂಸ್ ಮಾಡ್ಕೊಳ್ಳಿ. ಅದು ನಿಮ್ಮ ಆನ್ಸರ್ ಚೆಕ್ ಮಾಡ್ಲಿಕ್ಕೆ ಆಗ್ತದ, ಮುಂದೆ ಜೀವನಕ್ಕೆ ಆಗ್ತದ, ಜಾಬ್ಗೆ, ಮತ್ತು ಈಗ ಬ್ರೈನ್ ಆಕ್ಟಿವ್ ಆಗಲಿಕ್ಕೆ ಸೂಪರ್. ಆಲ್ ಸಬ್ಜೆಕ್ಟ್ ಆಕ್ಟಿವ್ ಆಗ್ತವೆ, ಸೂಪರ್ ಆಗ್ತದ. ಯೂಸ್ ಮಾಡ್ಕೊಳ್ಳಿ. ಓಕೆ ಓಕೆ, ಅಡ್ಡಿಲ್ಲ. ನೋಡು ನೀ ಹಂಗೆ ನೋಡಿ ನಮ್ಮ ಕೊಡ್ತೀನಿ ಬರ್ತಾರ ಎಲ್ಲ ಹೋಗ್ತೀನಿ.